ಲೇ ಇವಳೆ ಏನೇ ಇದು ಹಾಂ? ಸೊಸೆ ಮನೆ ಬಿಟ್ಟು ಹೋಗಿ ಆಗಲೇ 3 ದಿವಸ ಆಯಿತು. ಹೋಗಿ ಏನು ವಿಚಾರ ಮಾಡ್ಕೊಂಡು ಕರ್ಕೊಂಬರ್ಬೇಕಿತ್ತಲ್ಲೇ. ಅಯ್ಯ ಸುಮ್ಮನೆ ಇರ್ರಿ, ಅವಳೇನೆ ಮುನ್ಸ್ಕೊಂಡು ಹೋಗಿರೋದು ನಾನು ಇರಿರಲ್ಲ ಅಂತ. ಅಲ್ಲ, ಗಂಡನಿಗೆ ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ಅದಕ್ಕೆ ಅವ್ನು ಕಪಾಳಕ್ಕೆ ಬಿಟ್ಟ ಸಿಟ್ಟು ಮಾಡ್ಕೊಂಡು ಹೋದ್ಲು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನೀವು ಚಿಂತೆ ಮಾಡಬೇಡಿ, ಸುಮ್ಮನೆ ಇರ್ರಿ. ಅವಳಾಗಿ ಅವಳೆಲ್ಲ ಬತ್ತಾಳೆ ಹೋಗಿರೋಳು. ನಾವೇನೇನು ಕತ್ತಿಡ್ದು ದಬ್ಬಿದ್ವಾ? ಹೋಗು ಅಂತಾನ. ಹಂಗಲ್ವೇ, ಹಿಂಗೆ ಸಂಸಾರ ಹಿಂಗೆ ಹಾಳಾಗಿ ಹೋದ್ರೆ ಹೆಂಗಾಗುತ್ತೆ ಮನೆ ಪರಿಸ್ಥಿತಿ ಹೇಳು? ನಿಮ್ದು ಇರುತ್ತಾ ಮನೆಗೆ ಯಾರಾದ್ರೂ ಯಾರಿಗಾದ್ರೂ ಹೇಳು? ಅದಕ್ಕೆ ಹೇಳಿದ್ದು, ಸೊಸೆ ಮಗ ಎಲ್ಲರೂ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನನಗೂ ಅದೇ ಆಸೆ ಕಣಪ್ಪ. ನನಗೂ ಮೊಮ್ಮಗು ನೋಡಬೇಕು, ಮೊಮ್ಮಗಳು ನೋಡಬೇಕು ಅಂತ ಆಸೆ. ಆದ್ರೆ ಏನು ಮಾಡೋದು? ಈ ಪುಷ್ಪ ದುರಂಕಾರದಿಂದನ ಈ ಥರ ಎಲ್ಲ ನಾನು ಜಗಳ ಮಾಡ್ಕೊಂಡು ಇದ್ರೆ ಹೆಂಗೆ ಮಕ್ಕಳಾಗ್ತವೆ, ಹೆಂಗೆ ಸಂಸಾರ ಆಗ್ತವೆ ಹೇಳು? ಅಯ್ಯೋ, ನನಗಂತೂ ಸಾಕಾಗಿ ಹೋಗೈತೆ ಹೋಗತ್ತಾ. ಯಾಕಾದ್ರೂ ಈ ಹುಡುಗಿನ ಮದುವೆ ಮಾಡಿದ್ವೋ ಏನೋ ನಮ್ಮ ಆದೇಶನ್ಗೆ ಅಂತ ಅನ್ಸ್ಬಿಟ್ಟೈತೆ. ಹಂಗೆ ಮತ್ತೆ ಚೆನ್ನಾಗಿದ್ದಾಗ ಎಲ್ಲಾನು ಚೆನ್ನಾಗಿರುತ್ತೆ, ಆಮೇಲೆ ಒಂದು ಸ್ವಲ್ಪ ಕೆಟ್ಟು ಬಂದಾಗ ಹಿಂಗೆ ಅನ್ಸೋದು. ಯಾಕಾದ್ರೂ ಮದುವೆ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದಿನ ತಡೆದಿದ್ರೆ ಇನ್ನೂ ಒಳ್ಳೆ ಹುಡುಗಿ ಕೊಡೋಳೇನೋ ಸಿಗೋಳೇನೋ ಅಂತ ಅನ್ಸುತ್ತೆ. ಅದನ್ನೆಲ್ಲ ಬಿಟ್ಟು ಹೋಗಿ ಮಾತುಕತೆ ಆಡಿ ಏನೋ ಆಗಿದ್ದಾಗೋಯ್ತು ಅಂತೇಳಿ ರಪ್ಪಯ್ಯಗಮ್ಮಗೆ ಹೇಳಿ ಕರ್ಕೊಂಬರೋಣ ನಡಿ ಇವತ್ತೇನೆ. ನೀವು ಹೇಳೋದು ಸರಿನೇ. ಇಷ್ಟು ದಿನ ಎಲ್ಲ ಚೆನ್ನಾಗಿತ್ತು, ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಸಮಸ್ಯೆ ಶುರುವಾಗಿರೋದು. ನಿಂಗಮ್ಮ, ಕಿಟ್ಟಪ್ಪ, ಅಣ್ಣ ನೀವಾ? ಬರ್ರಿ, ಇಷ್ಟೊತ್ತು ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ, ನಿಮ್ಮನ್ನೇ ನೆನ್ಸ್ಕೊಂತ ಇದ್ವಿ. ನೀವೇ ಬಂದ್ರಲ್ಲ ಸದ್ಯ, ಬರ್ರಿ ಕುತ್ಕೊ ಬರ್ರಿ. ಕುತ್ಕೊಳ್ಳೋಣ. ಬಾರಕ್ಕ ರತ್ನಕ್ಕ ಕುತ್ಕೊ ಬಾ. ನಾವಿಲ್ಲಿ ಕುಕ್ಕಮ್ಮಕ್ಕೆ ಬಂದಿಲ್ಲ. ನನ್ನ ಮಗಳನ್ನ ಯಾಕೆ ಮನೆಯಿಂದ ಆಚೆಗೆ ಹಾಕಿದ್ರಿ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ನನ್ನ ಮಗಳು ಏನು ತಪ್ಪು ಮಾಡಿದ್ಲು ಅಂತದ್ದ? ಏನು ತಪ್ಪು ಮಾಡಿದ್ಲು ಅಂತಾನ? ಇಷ್ಟು ದಿನ ಚೆನ್ನಾಗಿತ್ತು, ಇವಾಗ ಮಾತ್ರ ನನ್ನ ಮಗಳು ಕೆಟ್ಟಳಾಗ್ಬಿಟ್ಲ ನಿಮಗೆ? ಅದು ಯಾವಳಗೋಸ್ಕರನೋ ನನ್ನ ಮಗಳ ಮೇಲೆ ಕೈ ಮಾಡಿದಾನಂತಲ್ಲ ನಿನ್ನ ಮಗ? ಯಾಕೆ ಅಂತ? ಎಲ್ಲಿ ನಿನ್ನ ಮಗ? ಕರಿ ಅವನ್ನ. ಅಯ್ಯೋ ಅಕ್ಕ, ಕುತ್ಕೊಳ್ರಿ ಮಾತಾಡೋಣ. ಅದೇನು ಗೊತ್ತಾ, ನನ್ನ ಮಗಂದಲ್ಲ ತಪ್ಪು, ನಿಮ್ಮ ಮಗಳದೇ ತಪ್ಪು. ನಾವು ವಿಚಾರ ಮಾಡಿನಿ, ನಿರ್ಧಾರ ಮಾಡಿರೋದು. ನಿಮ್ಮ ಮಗಳು ತಪ್ಪು ಮಾಡಿದಾಳೆ. ಅವಳು ನೀವು ಯಾವಾಗ ಅಲ್ಲಿಗೆ ಬಂದಿರ್ರಿ ಅಂತ ಹೇಳ್ದಾಗಿಂದನ, ನಾವು ಯಾವಾಗ ಕಳಿಸ್ಲಿಲ್ವೋ ಅವಾಗಿಂದನ ನಿಮ್ಮ ಮಗಳು ಇದೇ ಕತೆ. ದಿನ ನಾವು ಹೇಳಿದ್ದೊಂದು ಕೆಲಸ ಮಾಡಲ್ಲ. ಏನೋ ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಗ್ತಿದ್ವಿ. ಆದರೆ ಇವಾಗ ಇನ್ನೊಬ್ಬ ಹುಡುಗಿ ಮೇಲೆ ಇಲ್ಲದ ಆರೋಪ ಮಾಡ್ತಾಳೆ. ಗಂಡನ್ಗೆನೆ ಒಂದೇಟು ಮರ್ಯಾದಿನೇ ಕೊಡಲ್ಲ. ಅದಕ್ಕೆ ನನ್ನ ಮಗ ಒಂದೇಟು ಹೊಡೆದ. ಗಂಡ ಆದವನ್ಗೆ ಒಂದೇಟು ಹೊಡೆಯೋ ಹಕ್ಕುನು ಇಲ್ವಾ? ಹೇಳು. ಕೈತೆ ಹಂಗಂತ ಹೇಳಿ ಮನೆ ಬಿಟ್ಟು ಓಡಿಸು ಅಂತ ಹೇಳ್ತಾರ? ಮನೆ ಬಿಟ್ಟು ಓಡಿಸು ಅಂತ ಹೇಳ್ತಾರ? ಏನಾದ್ರೂ ತಪ್ಪಾದ್ರೆ ಹಿಂಗ್ ಮಾಡಿದ್ದು, ಈ ತಪ್ಪು ನೀನ್ ಮಾಡಿದ್ದು ಹಿಂಗಲ್ಲ ಹಿಂಗೆ ಅಂತಾನ ಹೇಳ್ಕೊಡ್ಬೇಕು ಗೊತ್ತಿಲ್ದಿರೋ ಹುಡುಗಿಗೆ. ಅದ್ ಬಿಟ್ಟು ಮನೆ ಬಿಟ್ಟು ಓಡಿಸೋದ ಇನ್ನೊಬ್ರಿಗೋಸ್ಕರ? ಇದು ಯಾವ ರೀತಿ ನ್ಯಾಯ? ಹೇಳೋಣ ಕಿಟ್ಟಣ್ಣ, ನೀನೇ ಹೇಳು, ನಿನ್ ಮಗ ಮಾಡಿರೋದು ಸರಿನಾ? ಲೇ ರತ್ನಿ, ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದ್ಯಾ? ನಾವು ಕೂತ್ಕೊಂಡು ಬಗೆಹರಿಸೋಣ ಸಮಸ್ಯೆನ ಅಂತ ಬಂದಿರೋದು, ಜಗಳ ಮಾಡಕ್ಕಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ, ಬಾಯಿಲಿ ಕೂತ್ಕೋ ಬಾ. ಹೌದಕ್ಕ, ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಕೋಬೇಕು. ಹಿಂಗೆ ಬಾಯಿ ಮಾಡಿ ಜಗಳ ಮಾಡೋದ್ರಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಹೊರತು ಬೇರೆ ಯಾವ ಪರಿಹಾರನೂ ಸಿಗಲ್ಲ. ಕೂತ್ಕೊಳಕ್ಕ, ಕೂತ್ಕೊಳಮ್ಮ. ನೀನು ಕಿಟ್ಟಪ್ಪ ಕೂಕ. ಈಗ ಹೇಳ್ರಮ್ಮ, ಯಾಕೆ ಜಗಳ ಆಯ್ತು? ಏನು ಜಗಳ ಆಯ್ತು? ಯಾರು ತಪ್ಪು ಈಗ? ಅತ್ತೆ ಮಾವ ಬಂದಿದ್ದಾರೆ. ಅತ್ತೆ ಮಾವ ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ? ಯಾಕೆ ಬರಬಾರ್ದಾಗಿತ್ತಾ? ನನ್ನ ಮಗಳನ್ನ ಸುಖವಾಗಿ ನೋಡ್ಕೊಂಬ್ಲಿ ಅಂತ ನಾನು ನಿನಗೆ ಮದುವೆ ಮಾಡ್ಕೊಟ್ಟಿದ್ದು ಕಣು. ಹಿಂಗೆ ಒಯ್ದು ಬೈದುನು ನನ್ನ ಮಗಳನ್ನ ಹಿಂಸೆ ಮಾಡುವಂತ ಅಲ್ಲ ಮದುವೆ ಮಾಡ್ಕೊಟ್ಟಿದ್ದು. ನಿನಗೇನು ಬಂದಿರೋದು? ಯಾಕೆ ಹಿಂಗೆ ಮಾಡಿದೆ? ನನ್ನ ಮಗಳು ಅಂತ ತಪ್ಪು ಏನು ಮಾಡಿದ್ಲು? ಏನಾದ್ರು ತಪ್ಪು ಮಾಡಿದ್ರೆ ನಮಗೆ ಹೇಳ್ಬೇಕಾಗಿತ್ತು. ಯೋಲೇ ಮದೇಶ, ಬರಪ್ಪ ಈ ಕಡೆಗೆ ಕುಕ್ಕ ಬಾ. ನಿಮ್ಮ ಅತ್ತೆ ಮಾತಿಗೆ ಸಿಟ್ಟು ಮಾಡ್ಕೋಬೇಡ, ಬಾ ಈ ಕಡೆಗೆ. ಅಯ್ಯೋ ಆಯ್ತು ಮಾವ. ಅತ್ತೆ ನಂದೇನು ತಪ್ಪಿಲ್ಲ ಇದರಲ್ಲಿ. ಬೇಕು ಅಂದರೆ ಸೂಜಿನೂ ಕರೆಸ್ತೀನಿ. ಅವಳನ್ನೇ ಕೇಳ್ರಿ, ಯಾರು ತಪ್ಪು ಮಾಡಿದ್ರು ಯಾರು ಸರಿ ಮಾಡಿದ್ರು ಅಂತನ ನಿಮಗೆ ಗೊತ್ತಾಗುತ್ತೆ. ಇಷ್ಟಕ್ಕೂ ತಪ್ಪು ಮಾಡಿರೋದು ಪುಷ್ಪಾನಿ ಅಂತನ ಗೊತ್ತಾಗಿದೆ ಎಲ್ಲರಿಗೂ, ಸಾಕ್ಷಿ ಸಮೇತ ಸಿಕ್ಕೈತೆ. ನಿಮಗೆ ಪುಷ್ಪ ಹೇಳಿಲ್ವಾ ವಿಷಯನ? ಅಯ್ಯೋ ಈ ಕಡೆ ಬಾರಪ್ಪ, ಮೊದಲು ಮಾತಾಡೋಣ. ಸಿಕ್ಕೈತ ಸಾಕ್ಷಿ? ನನ್ನ ಮಗಳು ತಪ್ಪು ಮಾಡಿರೋದಕ್ಕೆ. ಅಯ್ಯೋ ಅಕ್ಕ, ಅದನ್ನ ಹೇಳಿದ್ರೆ ನೀನೇ ಸಿಟ್ಟು ಮಾಡ್ಕೊಂತೀಯ ನಿನ್ನ ಮಗಳ ಮೇಲೆ. ಅಣ್ಣ ಸಣ್ಣಯ್ಯ, ಅದು ನಿನ್ನ ಮಗಳು ಸೂಜಿ ಜೊತೆ ಜಗಳ ಆಡಿದ್ಲು. ಜಗಳ ಆಡ್ಕೊಂಡ್ ಬಂದೇಳೆ. ಅವಳು ಉಪ್ಪಿನಕಾಯಿ ಮಾರೋಳು ಹಂಗೆ ಹಿಂಗೆ ಅಂತ ಹೇಳಿ ಅಂದೇವಳೆ. ಅದಕ್ಕೆ ಸಿಟ್ಟು ಬಂದೈತೆ, ಅವಳು ಬೈದವಳೆ. ಅದಕ್ಕೆ ಇಲ್ಲಿ ಬಂದು ಇವನ ಹತ್ರ ಸುಳ್ಳು ಹೇಳಿದಾಳೆ ನಿನ್ನ ಮಗಳು. ನಿನ್ನ ಹಂಗಂದ್ಲು ಹಿಂಗಂದ್ಲು ಅಂತಾನ. ಅದಕ್ಕೆ ಇವನು ಹೋಗಿ ಅವಳು ಅವ್ರ ಮನೆ ಹತ್ರ ಜಗಳ ಮಾಡಿ ಬಂದೇವನೆ ಮಾದೇಶ. ಅಂದಿರ್ಬೋದಲ್ಲ, ಅಂದಿರೋದೇ ಹೇಳಿರ್ತಾಳೆ ನನ್ನ ಮಗಳು. ಅಂದಿರೋದೆಲ್ಲ ಹೇಳಕ್ಕೆ ಅವ್ಳಿಗೇನು ತಿಕ್ಲ? ಹೌದತ್ತೆ, ನಿಮ್ಮ ಮಗಳಿಗೆ ತಿಕ್ಲೇನೆ. ಅಂದೇ ಇರೋದೆಲ್ಲ ಹೇಳಿ ಸರಿಯಾಗಿ ಸಿಗಾಕೊಂಡ್ಲು. ಏನಪ್ಪ ಹೇಳ್ತಾ ಇದ್ಯಾ? ಸಿಗಾಕೊಂಡ್ಲು ಅಂದ್ರೆ? ಹೌದಣ್ಣ, ಅವಳೇನೆ. ಸೂಜಿನು ಮತ್ತೆ ಅವ್ರ ಅತ್ತೆನೂ ಬಂದು ನಾವು ಹಂಗಂದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಳು ಅಂದಿದ್ದೀನಿ ಅಂತ ಅಂದಿದೀಯಾ ಅಂತನ ವಾದ ಮಾಡಿದ್ಲು. ಇನ್ನೇನ್ ಮಾಡೋದು? ಅವಳು ಒಪ್ಕೊಂತಿಲ್ಲ, ಇವಳು ಒಪ್ಕೊಂತಿಲ್ಲ ಅಂತನ ದೇವ್ರ ಮುಂದೆ ಪ್ರಮಾಣ ಮಾಡ್ಸೋಣ ಅಂತನ ಎಲ್ಲರೂ ತೀರ್ಮಾನ ಮಾಡಿದ್ವಿ. ಹೌದಾ? ಏನಾಯ್ತು? ಪ್ರಮಾಣ ಮಾಡಿದ್ರಾ? ಪ್ರಮಾಣ ಮಾಡಿದ್ರಾ? ಯಾರು ತಪ್ಪಾಯ್ತು? ಇನ್ಯಾರ್ದು? ನಿಮ್ಮ ಮಗಳದೇ ತಪ್ಪು. ಸೂಜಿ ಧೈರ್ಯವಾಗಿ ಮಾಡಿದ್ಲು. ಆದ್ರೆ ನಿಮ್ಮ ಮಗಳು
ಸುಳ್ಳು ಹೇಳಿ ಸಿಗಾಕೊಂಡು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು ಅವಳದೇ ತಪ್ಪಾಗಿದ್ಕೆ. ನನ್ನ ಮಗಳದೇ ತಪ್ಪ? ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲಾ? ಏನೋ ಭಯ ಆಗಿ ಏನೋ ಪ್ರಜ್ಞೆ ತಪ್ಪಿರ್ಬೋದು. ಹಂಗಂತ ಹೇಳಿ ಅವಳೇ ತಪ್ಪು ಮಾಡಿದಾಳಂತ ಹೆಂಗ್ ಹೇಳ್ತೀರಾ? ಅಯ್ಯೋ ರತ್ನಕಯ್ಯ, ಅವಳದೇ ತಪ್ಪು ಅಂತ ಅವಳು ಒಪ್ಕೊಂಡಿದ್ದು ಆಯ್ತು. ಮೂರ್ಛೆ ಹೋದ್ಲು, ಆಮೇಲೆ ನಾವು ನೀರು ತಂದಾಕಿ ಎಚ್ಚರಿಸಿ ಅವಳಿಗೆ ಅವಳ ತಪ್ಪು ಅರಿವಾಗಿ ನಾನು ತಪ್ಪಾಯ್ತು ಅಂತ ಅಲ್ಲೇನೆ ದೇವ್ರ ಮುಂದೆನೆ ಆ ಉದ್ದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿ ನಾನು ತಪ್ಪಾಯ್ತು ಅಂತ ಕೇಳ್ಕೊಂಡ್ಲು. ಹಂಗಿದ್ಮೇಲೆ ನಿಮ್ಮ ಮಗಳದೇ ತಾನೇ ತಪ್ಪು? ಹೌದಾ, ಹಂಗಾಯ್ತಾ? ಹಂಗಾದ್ರೆ ನಮ್ಮ ಪುಷ್ಪಂದೇ ತಪ್ಪ? ಹೌದಕ್ಕ, ನಿಮ್ಮ ಮಗಳದೇ ತಪ್ಪು. ಅದಕ್ಕೆ ನಾವೇನೇನು ಮನೆ ಬಿಟ್ಟು ಓಡಿಸ್ಲಿಲ್ಲ. ಇವನ್ ಮಾದೇಶ ಏನಂದವನೆ, ಇವನು ಹೋಗಿ ಪಶ್ಚಾತ್ತಾಪದಿಂದನ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿ ಬಂದವನೆ. ನೀನು ಹೋಗಿ ಕೇಳು ಅಂತ ಹೇಳವನೆ. ಏನು ಬಲವಂತ ಏನು ಮಾಡಲಿಲ್ಲ. ಅದಕ್ಕೆ ನೀನು ಅವಳಿಂದ ಹೋಗು, ಅವಳೇ ನಿನ್ಗೆ ಹೆಚ್ಚು ಹಂಗೆ ಹಿಂಗೆ ಅಂತಾನ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ಅದಕ್ಕೆ ಇವನು ಕಪಾಳ್ಕೊಂಡು ಬಿಟ್ಟ, ಸಿಟ್ ಮಾಡ್ಕೊಂಡು ಬಂದ್ಲು ಬ್ಯಾಗ್ ತಕೊಂಡು ನಿಮ್ಮ ಮನೆಗೆ. ಇಷ್ಟೇ ನಡೆದಿದ್ದು ನೋಡು. ಈಗ ಹೇಳೋಣ ಅಣ್ಣ, ಸಣ್ಣಣ್ಣಯ್ಯ ನೀನೇ ಹೇಳು, ಈಗ ಯಾರು ತಪ್ಪು ಅಂತನ ಗೊತ್ತಾಯ್ತು ತಾನೇ? ಅಥವಾ ಏನು ಸೂಜಿನ ಕರ್ಸಿನ ಹೇಳ್ಬೇಕಾ, ಅಥವಾ ಊರಿಂದ ಯಾರಾದ್ರೂ ಸಾಕ್ಷಿ ಹೇಳಿಸ್ಬೇಕಾ? ಅಲ್ಲಪ್ಪ ಕಿಟ್ಟಪ್ಪ, ನೀವು ಹೇಳ್ತಾ ಇರೋದು ಸತ್ಯ ಅಂತನ ನಮಗೆ ಗೊತ್ತಾಗ್ತಾ ಇದೆ. ಊರ್ನವರಾಗೆ ಯಾರು ಸಾಕ್ಷಿನೂ ಬೇಡ, ನಾವು ಕೇಳಿದ್ರು ಅವ್ರು ಇದನ್ನೇ ಹೇಳ್ತಾರೆ ಅಂತ ಗೊತ್ತು. ನೀವ್ಯಾಕೆ ಸುಳ್ಳು ಹೇಳ್ತೀರಾ ಹೇಳ್ರಿ? ಅಲ್ಲ, ಒಂದ್ ವೇಳೆ ನೀವು ಸುಳ್ಳು ಹೇಳ್ತಾ ಇರ್ಬೋದು. ದೇವ ಸತ್ವಾಗ್ಲೂ ನಾವು ಸುಳ್ಳು ಹೇಳ್ತಾ ಇಲ್ಲ. ಆಯ್ತು ಬಿಡಿ, ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಾವು ನಮ್ದೇನು ತಪ್ಪಿಲ್ಲ, ನಿಮ್ಮ ಮಗಳದೇ ತಪ್ಪು ಅಂತ ನಾ ಹೇಳೋದಕ್ಕೆ ಸುಳ್ಳು ಹೇಳ್ತಾ ಇದೀವಿ ಅಂತ ನಿಮ್ಗೆ ಅನಿಸ್ತೈತೆ. ಪ್ರಮಾಣ ಮಾಡಿಸಿದೀವಿ, ಅವಳೇ ಬಿದ್ಲು ಅಂತ ಸುಳ್ಳು ಹೇಳ್ತಾ ಇದೀವಿ ಅಂತ ಅನಿಸ್ತೈತಲ್ವಾ? ಈ ವಿಷಯ ನಿಮ್ಮ ಮಗಳು ಹೇಳಿಲ್ವಾ ಪ್ರಮಾಣ ಮಾಡಿದ್ದು? ಅದೆಲ್ಲನಾ? ಇಲ್ಲ, ಹೇಳಿಲ್ಲ. ಮದೇಶ, ಹೋಗಿ ಅಲ್ಲಿ ಬಂದಿದ್ದಂತ ಯಾರಾದ್ರೂ ಗುಂಡಜ್ಜಿನ ಯಾರಾದ್ರೂ ಕರ್ಕೊಂಡ್ಬಂದು ಹೇಳ್ಸು ಇವ್ರಿಗೆ. ಇವ ಅಕ್ಕ ನಂಬ್ತಿಲ್ಲ, ಇವ ಅಣ್ಣ ಏನೋ ನಂಬ್ತಾ ಐತೆ. ನಾವು ಅವಳದೇ ತಪ್ಪು ಅಂತ ಹೇಳಕ್ಕೆ ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಸುತ್ತೆ. ಕರ್ಕೊಂಬಂದು ಹೇಳ್ಸಪ್ಪ, ಆಮೇಲೇನೆ ನಂಬ್ಲಿ. ಪರವಾಗಿಲ್ಲ ಬಿಡಮ್ಮ ನಿಂಗಮ್ಮ, ನಾನು ನಂಬ್ತೀನಿ. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಾನೇ ನಾನು ನಿಮ್ಮ ಮನೆ ನಮ್ಮ ಮಗಳನ್ನ ಕೊಟ್ಟಿದ್ದು. ಬಡವರಾದ್ರೂ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂತಾರೆ ಅಂತ. ಏನು ಬೇಡ ಬಿಡು. ಇಲ್ಲ ಮಾವ, ಇದು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಬೇರೆಯವರಿಂದ ಹೇಳಿಸ್ಲೇಬೇಕು. ಕರ್ಕೊಂಬತ್ತೀನಿ, ಸುಮ್ಮನೆ ಇರ್ರಿ. ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಕಣ್ಣಣ್ಣ. ಪುಷ್ಪ ತಪ್ಪಾಯ್ತು ನಂದು, ಕ್ಷಮಿಸಿ ಅಂತ ನಾ ಎಲ್ಲರ ಹತ್ರನೂ ಕೇಳ್ಕೊಂಡ್ಲು. ಅವಳು ಮೂರ್ಛೆ ಹೋಗಿದ್ದು ಸತ್ಯ. ಅವಳಿಂದ ನಮ್ಮ ಮನೆಗೆ ಏನು ಗ್ರಾಚಾರ ಆಕಾದೈತೆ ಅಂತ ಮನೆಗೆ ಬಂದಮೇಲೆ ನಾನು, ನನ್ನ ಮಗಳು ಮಲ್ಲಿ ಎಲ್ಲರೂ ಬೈದಿದ್ದೇನೋ ನಿಜ, ಹಿಂಗೆಲ್ಲ ಮಾಡಬೇಡಮ್ಮ ಅಂತಾನ. ಆದರೆ ಅವಳನ್ನ ಮನೆ ಬಿಟ್ಟು ಹೋಗುವಂತ ನಾವು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಆಮೇಲೆ ಇವನ ಹತ್ರ, ನಮ್ಮ ಆದೇಶನ ಹತ್ರ ಜಗಳ ಮಾಡ್ಕೊಂಡು ಅವನ್ನ ಬಾಯಿಗೆ ಬಂದಂಗೆ ಅಂದು, ಪಾಪ ಹುಡುಗಿ ಎಷ್ಟು ಒಳ್ಳೇದು ಸೂಜಿ, ತಾನಾಯ್ತು ತನ್ನ ಉಪ್ಪಿನಕಾಯಿ ಕೆಲಸ ಆಯ್ತು ಅಂತ ಮಾಡ್ಕೊಂಡು ದುಡಿಮೆ ಮಾಡ್ತೈತೆ. ಮನೆಗೆ ಆಧಾರ ಆಗೈತೆ ಹುಡುಗಿ. ಅಂತ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡಿದ್ಲು ನಿಮ್ಮ ಮಗಳು. ಹಂಗ್ ಮಾತಾಡಿದ್ರೆ ಯಾವ ಗಂಡಸ್ತಾನೆ ಸುಮ್ಮನಿರ್ತಾನೆ ಹೇಳು? ಅಲ್ಲ, ಇವಾಗ ಗಂಡಸರು ತಪ್ಪು ಮಾಡಿದ್ರು ಯಾರು ಒಪ್ಕೊಂಬಲ್ಲ. ತಪ್ಪು ಮಾಡದೇ ಇರೋರ ಮೇಲೆ ಇಲ್ದೇ ಇರೋ ಆರೋಪ ಮಾಡಿದ್ರೆ ಯಾರು ಒಪ್ಕೊಂತಾರೆ ಹೇಳೋಣ? ಹೇಳು. ಹೌದಮ್ಮ, ನೀನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯವಾದ ಮಾತು. ನನಗೇನು ನಂಬಿಕೆ ಬಂತು, ಇವಳಿಗೆ ನಂಬಿಕೆ ಬಂದಿಲ್ಲ. ಗುಂಡಜ್ಜಿ ಬರಲಿ ಇರು, ಹೇಳಿಸ್ತಾರೆ. ಬಂತೇನಪ್ಪ ಬಜ್ಜಿ? ಬಾರ್ ಗುಂಡಜ್ಜಿ, ಬಾಯ್ತ್ಲಾಗೆ. ಹೇಳು ಗುಂಡಜ್ಜಿ, ಹೇಳು. ಇವರು ಮಗಳದೇನು ತಪ್ಪಿಲ್ಲ, ನೀವೇನೆ ಸುಮ್ಮನೆ ಹೊಡೆದು ಮನೆಯಿಂದ ಆಚೆಗೆ ಹಾಕಿದ್ರ ಅಂತ ನಾ ಬಂದೇವ್ರಿ. ಅಲ್ಲ, ಅವಣ್ಣ ಏನೋ ಹಂಗೇನು ಅನ್ಲಿಲ್ಲ. ಅವ ಅಕ್ಕ ಹೆಂಗ್ ಮಾತಾಡ್ತೈತೆ, ನೀನೇ ಹೇಳು. ಆ ಪುಷ್ಪ ಪ್ರಮಾಣ ಮಾಡಿ ಮೂರ್ಛೆ ಹೋಗಿರ್ಲು ತಾನೆ? ಹೌದು ಕಣಮ್ಮ. ನಿಮ್ಮ ಹೆಸರು ಏನೋ ರತ್ನಮ್ಮ ಮತ್ತೆ ಸಣ್ಣಪ್ಪ ಅಲ್ವೇ? ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳಿಗೆ ತುಂಬಾ ದುರಹಂಕಾರ ಐತಿ. ದೇವ್ರು ದಿಂಡ್ರು ಅಂದ್ರೆ ಸ್ವಲ್ಪನೂ ಭಯ ಭಕ್ತಿ ಇಲ್ಲ. ದೇವ್ರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟೈತ ಹುಡುಗಿ. ಅದಕ್ಕೇನೆ ಸುಳ್ಳನ್ನ ಪ್ರಮಾಣ ಮಾಡಕ್ ಹೋಗಿ ಮೂರ್ಛೆ ಹೋಗಿದ್ಲು. ತಿರ್ಗಾ ತಪ್ಪು ಅರ್ಥ ಆಗಿ ಎಲ್ಲರ ಹತ್ರನೂ ನನ್ಗೆ ತಪ್ಪಾಯ್ತು, ನಾನೇ ತಪ್ಪು ಮಾಡಿದ್ದು ಅಂತ ನಾ ಒಪ್ಕೊಂಡ್ಲಮ್ಮ. ಈ ಮಾತು ನಿಜಾನೇ. ಯಾರನ್ನ ಬೇಕಂದ್ರೆ ನಮ್ಮೂರಾಗೆ ಕೇಳ್ರಿ, ಎಲ್ಲರಿಗೂ ಗೊತ್ತೈತಿ ವಿಷಯ. ಹೇಳ್ತಾರೆ. ಹೌದೇನು ಗುಂಡಜ್ಜಿ, ನೀವು ಇದ್ರ ಅಲ್ಲಿ ಪ್ರಮಾಣ ಮಾಡಿದಾಗ? ಕಣಪ್ಪ ಸಣ್ಣಪ್ಪ, ಅಲ್ಲೇ ಇದ್ದೆ ನಾನು ಭಾಗ್ಯಮ್ಮ, ಇನ್ನೂ ಯಾರ್ಯಾರಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ನಾನಂತೂ ಇದ್ನಪ್ಪ. ನಾನು ಕಣ್ಣಾರೆ ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೋಡ್ದೇನೆ ರತ್ನಿ, ನೋಡು ನಿಮ್ಮ ಮಗಳದು ಪುರಾಣನ. ಅಲ್ಲಿ ಬಂದು ನಮ್ಮ ಹತ್ರ ಏನು ಹೇಳೇ ಇಲ್ಲ, ಬರೀ ಜಗಳ ಮಾಡಿದೆ. ಆ ಹುಡುಗಿ ಇಂದು ಹೋಗ್ತಾನೆ, ಅವಳೇ ಮುಖ್ಯ, ಹಂಗೆ ಹಿಂಗೆ ಅಂತ ನಾ ಇಲ್ದೇರ ಕತೆ ಕಟ್ಟಿ ಹೇಳಿದ್ಲು. ಈ ಪ್ರಮಾಣ ಮಾಡಿದೆ, ಸತ್ಯ ಒಪ್ಕೊಂಡೆ ಎಂಬುದು ಅವಳು ಬಾಯಿಗೆ ಬರಲಿಲ್ವಲ್ಲ. ನೋಡು, ಐತೆ ಅವಳಿಗೆ. ನಡಿ, ನಮ್ಮ ಮನೆಯಿಂದನೂ ಆಚೆಗೆ ಹಾಕೋಣ, ಅವಾಗ ಅವಳಿಗೆ ಬುದ್ಧಿ ಬರುತ್ತೆ. ಅಯ್ಯೋ, ಹೋಗ್ಲಿ ಬಿಡಿ. ಏನು ತಪ್ಪು ಮಾಡಿದಾಳೆ ಸಣ್ಣ ಹುಡುಗಿ, ತಪ್ಪು ಮಾಡಿದಾಳೆ, ಕ್ಷಮಿಸ್ಬಿಡ್ರಿ. ಅದಕ್ಕೆ ನಮ್ಮ ಮನೆಯಿಂದನೂ ಆಚೆಗೆ ಹಾಕಿದ್ರೆ ಅವಳು ಎಲ್ಲಿ ಹೋಗ್ಬೇಕು? ಇವ್ರ ಮನೆಯಿಂದ ಆಚೆಗೆ ಹಾಕಿವ್ರಲ್ಲ. ಸುಮ್ಮನಿರು. ಏನೋ ಆಗಿದ್ದಾಗೋಯ್ತು, ಈಗ ಕ್ಷಮಿಸ್ಬಿಟ್ಟು ಮನೆಗೆ ಸೇರಿಸ್ಕೊಳ್ರಮ್ಮ ನಿಂಗಮ್ಮ. ಏನು ಅಕ್ಕ, ಅವಳು ತಪ್ಪಿನ ಅರಿವಾಗಿ ಅವಳು ಬಂದು ಕ್ಷಮೆ ಕೇಳಿ ನಾನು ತಪ್ಪಾಯ್ತು, ಇನ್ಮೇಲೆ ಹಿಂಗೆಲ್ಲ ಆಡಲ್ಲ ಅಂತ ಅಂದ್ರೆ ಅದೇ ಥರ ನಡ್ಕೊಂಡ್ರೆ ನಮ್ಗೇನು ಅಭ್ಯಂತರ ಇಲ್ಲ. ನಮಗೂ ನಮ್ಮ ಸೊಸೆನ ನಮ್ಮ ಮನೆಗೆ ಇಟ್ಕೋಬೇಕು, ನಾವು ಮಕ್ಕಳು ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದೀವಿ. ಹಿಂಗೆಲ್ಲ ನಮ್ಮ ಮರ್ಯಾದೆ ಕಳ್ಕೊಂಬಕ್ಕೆ ನಾವು ಇಷ್ಟಪಡಲ್ಲಕ್ಕ.
ನೀವು ಬಿಡ್ಕೊಂಬ್ಲೇಬೇಡ್ರಿ ಮನೆಗೆ ಬಿಡ್ಕಬೇಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ. ಹಾಂ, ಇದೇನ್ರಿ ನೀವ್ ಹಿಂಗ್ ಹೇಳ್ತಾ ಇದ್ರಿ ಬಿಡ್ಕಬೇಡ್ರಿ ಅಂದ್ರೆ ಆ ನಮ್ಮ ಹತ್ರ ಎಷ್ಟು ಸುಳ್ಳು ಹೇಳಿದಾಳೆ. ಹಾಂ, ನಮ್ಮ ತಾಗೆ ಎಷ್ಟು ಸುಳ್ಳು ಹೇಳಲ್ಲ ಅಂದರೆ ಇಲ್ಲಿನ ಎಷ್ಟು ಸುಳ್ಳು ಹೇಳಿರ್ಬೇಡ. ಹಾಂ, ಅವಳಿಗೆ ಐತೆ ಸರಿಯಾಗಿ ಹೋದಾಗ ಬ್ಯಾಗ್ ತೆಗೆದು ಎಸಿತೀನಿ, ನಮ್ಮ ಮನೆ ಬಿಟ್ಟು ತೊಲಗು ಅಂತಾನೆ, ಎಲ್ಲಿಗಾದ್ರೂ ಹಾಳಾಗೋಗ್ಲಿ ಅವಳು. ಹಾಂ, ಅಯ್ಯೋ ಅಣ್ಣ ಅಣ್ಣ ಅಯ್ಯೋ ರೀ ನಿಂತ್ಕೊಳ್ರಿ ಅತ್ತೆ ಅಯ್ಯೋ ರೀ ನಿಂತ್ಕೊಳ್ರಿ ಅಷ್ಟೊಂದು ಸಿಟ್ಟು ಒಳ್ಳೇದಲ್ಲ ದೇಶ ಹೋದ್ರೆ ಹೋಗ್ಲಿ ಬಿಡು ಹಾ ಅವರೆಲ್ಲಾದ್ರೂ ಅವ್ರ ಅಪ್ಪಗೆ ಅರ್ಥ ಆಗೈತಿ ನೀನೇನ್ ತಪ್ಪು ಮಾಡಿದ್ಯಾ ಅವಳೇನ್ ತಪ್ಪು ಮಾಡಿದಾಳೆ ಅಂತನ ಅವರು ನಿಮ್ಮ ಬಗ್ಗೆ ಏನ್ ತಿಳ್ಕಮಲ್ಲ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರ ಅವ್ರು ಸುಮ್ಮನಿರು ಹಾ ಸರಿ ಗುಂಡಜ್ಜಿ, ಹೆಂಗೋ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಸರಿ ಅಮ್ಮ ನಿಂಗೆ ಮಾಕಿಟ್ಟಪ್ಪ ನಾನು ಹೋಗ್ತೀನಿ ಬಾರ್ ಗುಂಡಜ್ಜಿ ಕಾಪಿ ಗಿಪಿ ಕಾಸ್ತೀನಿ ಕುಡ್ದೋಗಿವಂತೆ ಬೇಡ ಕಣೆ ಈಗಿನ ಮುಂಡೆ ಇದ್ನಿ ಕಾಪಿ ಕುಡಿಯೋಕ್ಕಾಗಲ್ಲ ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.